I begin to I begin to ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಹಬ್ಬಕ್ಕೆ ಎಲ್ಲ ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಕಂಬಳಿ ಎಲ್ಲ ಒಗ್ದಾಕ್ತೆ, ಬಟ್ಟೆ ಎಲ್ಲ ಒಗ್ದಾಕ್ಕೊಂಬಿಟ್ಟಿದ್ದೀನಿ. ಇನ್ನು ನಾಳೆ ಹಬ್ಬ ಅಲ್ವಾ, ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಸ್ವಲ್ಪನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಎಲ್ಲ ಒಗ್ದು ರೆಡಿ ಮಾಡಿಕೊಂಡೆ. ಎಲ್ಲ ಒಣಗಾಕ್ಬಿಡ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗುತ್ತಲ್ಲ, ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲ ಬೆಳಗ್ಗೆನೇ ಎದ್ದು ಒಕ್ಕೊಂಡೆ. ಟಿಫನ್ ಎಲ್ಲ ನಮ್ಮ ಅತ್ತೆನೇ ಮಾಡ್ತಾಯಿದ್ರು, ಅವರೆಲ್ಲ ಮಾಡಿ ರೆಡಿ ಮಾಡಿದರು. ಇವತ್ತು ಉಪ್ಪಿಟ್ಟು ಮಾಡಿದರು. ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಕೆಲ್ಸಕ್ಕೆ ಹೋಗ್ಬೇಕಲ್ಲ ಬೇಗ ಇವತ್ತು. ಅದಕ್ಕೆ ಬೆಡ್ಶೀಟ್ ಎಲ್ಲ ಒಗೆದು ಬಟ್ಟೆಗಳೆಲ್ಲ ಒಗೆಯೋಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಯಿತು. ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕು ಕೆಲಸಕ್ಕೆ. ಮಕ್ಕಳಿಗೆ ಹೆಂಗೂ ರಜೆ ಅಲ್ವಾ, ಅವರು ಮಲಗಿರ್ತಾರೆ. ಅವರು 9 ಗಂಟೆಗೆ ಎದ್ದೇಳೋದು. ನಾನು ಬೇಗ ರೆಡಿ ಆಗಿಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಬೇಕು. ಸ್ನಾನ ಮಾಡಿಕೊಂಡು ತಲೆ ಇನ್ನೂ ಒಣಗಿರಲಿಲ್ಲ. ಸ್ವಲ್ಪ ಚೆನ್ನಾಗಿ ಟವಲಲ್ಲಿ ಒರೆಸ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಡಿಸೈನ್ ಜಡೆ ಹಾಕ್ಕೋತಾ ಇದ್ದೀನಿ. ಡಿಸೈನಾಗಿ ಜಡೆ ಹಾಕ್ಕೊಳೋಣಂದರೆ ಕ್ಲಿಪ್ ಹಾಕ್ತಿದ್ದೀನಿ, ಹಾಕ್ತಾನೆ ಇರಲಿಲ್ಲ. ಅದು ಚಿಕ್ಕ ಕ್ಲಿಪ್ ತೊಗೊಂಬಿಟ್ಟಿದ್ದೆ, ಅದು ಹಾಕೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ರೆಡಿ ಮಾಡಿಕೊಂಡು ಎಲ್ಲ ತಲೆಗೆ ಎಲ್ಲ ಹಾಕ್ಕೊಂಡು ಜಡೆ ಅಂದರೆ ಸುಮಾರಾಗಿ ಲೂಸಾಗಿ ಹಾಕ್ಕೊಂಡೆ. ತುಂಬ ಟೈಟಾಗಿ ಎಣ್ಕೊಂಡಿಲ್ಲ, ಯಾಕಂದರೆ ತಲೆ ತುಂಬ ಒಣಗಿರಲಿಲ್ವಲ್ಲ, ಅದಕ್ಕೋಸ್ಕರ ಲೂಸಾಗಿ ಹಾಕ್ಕೊಂಡೆ. ಲೂಸಾಗಿ ಹಾಕ್ಕೊಂಡ್ರೆ ತಲೆ ಹಾರ್ಕೊಳುತ್ತೆ. ಸ್ವಲ್ಪ ಲೂಸಾಗಿದ್ದರೆ ತುಂಬ ಟೈಟಾಗಿ ಎಣ್ಕೊಂಬಿಟ್ರೆ ಹಂಗೇ ಟ್ಯಾವೆಲ್ಲ ಹಂಗೆ ಇರುತ್ತೆ, ತಲೆ ಒಣಗೋದಿಲ್ಲ, ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಹಾಕ್ಕೊತೀನಿ ತಲೆ ಸ್ನಾನ ಮಾಡಿದ ದಿನ. ಮನೇಲಿದ್ದರೆ ತಲೆಯೆಲ್ಲ ಒಣಗಿಸ್ಕೊಂಡು ಆಮೇಲೆ ಜಡೆ ಹಾಕ್ಕೊತಿದ್ದೆ. ಈಗ ಕೆಲ್ಸಕ್ಕೆ ಹೋಗೋದ್ರಿಂದ ತಲೆ ಒಣಗ್ಸೋಕ್ಕೆಲ್ಲ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ತಲೆ ಎಲ್ಲ ಟವಲಲ್ಲಿ ಒರೆಸ್ಕೊಂಬಿಟ್ಟು ಸ್ವಲ್ಪ ಫ್ಯಾನ್ ಹಾಕ್ಕೊಂಬಿಡ್ತೀನಿ. ಟಿಫನ್ ಎಲ್ಲ ಮಾಡ್ಕೊಳೋರ್ಗು ಫ್ಯಾನ್ ಹಾಕ್ಕೊಂಬಿಟ್ರೆ ತಲೆ ಹಾರ್ಕೊಳುತ್ತೆ ಅಂದ್ಬಿಟ್ಟು ಆ ಥರ ಮಾಡಿರ್ತೀನಿ. ಒಂದೊಂದು ದಿನ ಟೈಮ್ ಇಲ್ಲ ಅಂದರೆ ಹಂಗೆ ಸುಮಾರಾಗಿ ಟೈಟಾಗಿ ಹಾಕ್ಕೊಳ್ಳಲ್ಲ, ಲೂಸಾಗಿ ಜಡೆ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಬಿಟ್ಟು ಇವಾಗ ನಾಷ್ಟ ಎಲ್ಲ ಮಾಡ್ಕೊಬೇಕಿತ್ತು. ಬಾಕ್ಸ್ಗೆಲ್ಲ ಹಾಕಿಟ್ಕೊಂಡು ಮತ್ತು ನಾನು ಟಿಫನ್ ಮಾಡ್ಕೊತಿದ್ದೆ. ನನ್ನ ಮಗನೇ ಈ ಥರ ವೀಡಿಯೋ ಮಾಡಿದ್ದಾನೆ ನೋಡಿ. ನಾನೇ ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂದ್ಬಿಟ್ಟು. ಆಮೇಲೆ ಟಿಫನ್ ಎಲ್ಲ ತಿಂದು ಮುಗಿಸ್ಕೊಂಡೆ. ಬೆಳಗ್ಗೆ ಹೊತ್ತು ಏನಾದರೂ ಟೈಮ್ ಆಗಿಬಿಡುತ್ತೆ, ಅರ್ಧಂಬರ್ಧನೇ ತಿಂದ್ಕೊಂಡು ಹೋಗೋಕ್ಕಾಗೋದು. ಜಾಸ್ತಿ ತಿನ್ನಲ್ಲ, ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು. ನನ್ನ ಮಗನೂ ಬರ್ತೀನಿ ಅಂದ್ಬಿಟ್ಟು ರೆಡಿಯಾಗಿ ಆಚೆ ನಿಂತ್ಕೊಂಡಿದ್ದ. ಮಕ್ಕಳೆಲ್ಲ ಎದ್ದು ಓದಾಡ್ತಾಯಿದ್ರು. ಟಿಫನ್ ಹೋಗ್ರಿ ಅಂತ ಅಂದೆ. ಅವರೆಲ್ಲ ಮನೇಲಿದ್ದರೆ ಲೇಟೇ, ನಾನು ಮನೇಲಿದ್ದಾಗ ಲೇಟಾಗಿ ತಿಂತಿದ್ದೆ. 10 ಗಂಟೆ ಆಗಿಬಿಡ್ತಾಯಿತ್ತು ನಾನು ಟಿಫನ್ ಮಾಡೋ ಅಷ್ಟೊತ್ತಿಗೆ. ಈಗ ಕೆಲ್ಸಕ್ಕೆ ಹೋಗೋದ್ರಿಂದ 8:30 8:45 ಅಷ್ಟೊತ್ತಿಗೆ ಟಿಫನ್ ಮುಗಿಸ್ಕೊಂಬಿಡ್ತೀನಿ. ಮಧ್ಯಾಹ್ನನೂ ಅಷ್ಟೇ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಕೊಳ್ಳೋದು. ಮನೇಲಿದ್ದರೆ ಮಧ್ಯಾಹ್ನ 3 ಗಂಟೆ ಆದರೂ ಊಟ ಮಾಡಿರಲ್ಲ. ಈ ಥರ ಮನೇಲಿದ್ದರೆ ಟೈಮಿಂಗ್ಸೇ ಚೇಂಜ್ ಆಗಿಬಿಡುತ್ತೆ. ಕೆಲ್ಸಕ್ಕೆ ಹೋದರೆ ಒಂಥರ ಕರೆಕ್ಟ್ ಟೈಮ್ಗೆ ಟಿಫನ್ನು ಊಟ ಎಲ್ಲ ಆಗುತ್ತೆ. ಮತ್ತು ಕೆಲ್ಸಕ್ಕೆ ಹೋಗಿ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಬಿಟ್ಟರು ಈ ಥರ ರ್ಯಾಕಲ್ಲೇ ನಮ್ಮ ಬ್ಯಾಗ್ಗಳನ್ನೆಲ್ಲ ಇಟ್ಟಿರ್ತೀವಿ. ಮೇಲೆ ಎಲ್ಲ ತೊಗೊಂಡೋಗಲ್ಲ ಬ್ಯಾಚಿಗೆ, ಆಚೆನೇ ಕೆಳಗಡೆ ಇಟ್ಬಿಟ್ಟಿರ್ತೀವಿ. ಇಟ್ಬಿಟ್ಟು ಆಮೇಲೆ 1 ಗಂಟೆಗೆ ಬೆಲ್ ಹೊಡಿತಾರೆ. ಆಮೇಲೆ ಕೆಳಗಡೆ ಬಂದು ಬ್ಯಾಗೆಲ್ಲ ಮೇಲೆ ತಗೊಂಡೋಗ್ಬಿಟ್ಟು ಈ ಥರ ಕಟಿಂಗ್ ಸೆಕ್ಷನ್ ಅಂತ ಇದೆ, ಅಲ್ಲಿ ಖಾಲಿ ಇರುತ್ತೆ ಜಾಗ. ಬ್ಯಾಚಲ್ಲಾದರೆ ಮಿಷಿನ್ಗಳೆಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಬ್ಯಾಚಲ್ಲಿ ಸ್ವಲ್ಪ ಜನ ತಿಂತಾರೆ. ಆದರೆ ನಾನು ಫಸ್ಟ್ ಫ್ಲೋರು ಕೆಳಗಡೆನೇ ತಿಂದ್ಬಿಟ್ಟು ಬ್ಯಾಗೆಲ್ಲ ಇಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಕಟಿಂಗ್ ಸೆಕ್ಷನಲ್ಲೇ ಕೂತ್ಕೊಂಡು ಎಲ್ಲ ತಿನ್ನೋದು. ನಾವು ನಮ್ಮ ಫ್ರೆಂಡ್ಗಳು ಮೇಲೂ ಇರ್ತಾರೆ, ಆದರೆ ನಾನು ಮೇಲೆ ಹೋಗಲ್ಲ, ಕೆಳಗಡೆನೇ ತಿನ್ನೋದು. ಇವತ್ತು ಬೆಳಗ್ಗೆ
ಟಿಫನ್ ಕಮ್ಮಿನೇ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇವತ್ತು ಬೇಗ ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಬೇಗ ಬೆಳ್ಳುಳ್ಳಿ ಯಾವಾಗ ಹೊಡಿತಾರಪ್ಪ ಅಂತ ಕಾಯ್ತಾಯಿದ್ದೆ. ಆಮೇಲೆ ಬೇಗ ಬೇಗ ಊಟ ಮುಗಿಸ್ಕೊಂಡೆ. ಊಟ ಮುಗಿಸ್ಕೊಂಡು ಮತ್ತು ಸಂಜೆ 5:30 ಮತ್ತೆ ಆಚೆ ಬರೋದು. ಬೆಲ್ ಹೊಡಿತಾರೆ ಸಂಜೆ 5:30ವರೆಗೂ ಟೈಮಿಂಗ್ಸು ಕರೆಕ್ಟಾಗಿ ಬೆಲ್ ಹೊಡಿತಾರೆ. ಆಮೇಲೆ ಮನೆಗೆ ಬಂದೆ. ಮಕ್ಳನ್ನ ನೋಡಿದ್ರೆ ಈ ಥರ ಆಟ ಆಡ್ತಾಯಿದ್ರು ಆಚೆ ಕಡೆ ಮೆಟ್ಲ ಮೇಲೆ ಕೂತ್ಕೊಂಡು. ನನ್ನ ಮಗ, ನನ್ನ ಚಿಕ್ಕ ಮಗಳು ಇಬ್ಬರು ಕೂತ್ಕೊಂಡು ಒಂದು ಕವರ್ಗೆ ತುಂಬಿಟ್ಬಿಟ್ಟಿದ್ದೀನಿ ಆಟ ಸಾಮಾನ. ಅದನ್ನೆಲ್ಲ ತಗೊಂಡು ಈ ಥರ ಆಟ ಆಡ್ತಾಯಿರ್ತಾರೆ. ಮನೆಯೊಳಗೂ ಆಡ್ತಾಯಿರ್ತಾರೆ. ಗೇಟ್ ಹಾಕ್ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿ ಮೇಲೆ ಹೋಗಿ ಆಡ್ತಾರೆ, ಇಲ್ಲಾಂದರೆ ಮೆಟ್ಲ ಮೇಲೆ ಈ ಥರ ಕೂತ್ಕೊಂಡು ಆಟ ಆಡ್ತಾಯಿರ್ತಾರೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಕೈ ಕಾಲು ಮುಖೆಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಮನೇಲಿದ್ದರೆ ಜಾಸ್ತಿ ಡ್ರೆಸ್ಸೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ. ಮನೆಗೆ ಬಂದಿದ್ದ ತಕ್ಷಣ ನೈಟಿನೇ ಹಾಕ್ಕೊಳ್ಳೋದು. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು. ಮೊನ್ನೆ ನನ್ನ ಮಗಳಿಗೆ ಅವ್ರಿಗೆಲ್ಲ ಬಟ್ಟೆ ತೆಗ್ದಿದ್ದೆ, ಆದರೆ ನನ್ನ ಮಗನಿಗೆ ತೆಗ್ದಿಯೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹೋಗಬೇಕು, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ನನ್ನ ಮಗ ಇರಲಿಲ್ವಲ್ಲ, ಊರಿಗೆ ಹೋಗಿದ್ದ, ಅದಕ್ಕೆ ಸೈಜ್ ಗೊತ್ತಾಗಲ್ಲ, ಚಿಕ್ಕದು ದೊಡ್ಡದು ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ನು ಬಂದಮೇಲೆ ಕರ್ಕೊಂಡೋಗೋಣ ಅಂದ್ಬಿಟ್ಟು ಅವನಿಗೆ ತಂದಿರಲಿಲ್ಲ ನಾನು. ಇವಾಗ ಈಗ ರೆಡಿ ಆಗಿಬಿಟ್ಟು ಹೋಗಬೇಕು. ನನ್ನ ಮಕ್ಕಳನ್ನು ಬರ್ತೀನಿ ಅಂದರು, ಸರಿ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡೆ. ಮತ್ತು ಅಲ್ಲಿ ಪಾನಿಪುರಿ ತಿಂದ್ಬಿಟ್ಟು ಆಮೇಲೆ ಹೋಗೋಣ, ಹೊಟ್ಟೆ ಹಸಿತಿತ್ತು, ಕೆಲಸದಿಂದ ಬಂದು ಏನೂ ತಿಂದಿರಲಿಲ್ಲ. ಅದಕ್ಕೆ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಈಸ್ಕೊಟ್ಟೆ. ಅವರು ಪಾನಿಪುರಿ ತಿಂದರು, ನಾನು ಬೇಲ್ಪುರಿ ಈಸ್ಕೊಂಡಿದ್ದೆ. ಎಲ್ಲ ತಿಂದ್ಬಿಟ್ಟು ಇವಾಗ ಬಟ್ಟೆ ಅಂಗಡಿಗೆ ಹೋಗಬೇಕು. ಮಾಮೂಲಿ ನಾವು ಯಾವಾಗಲೂ ತೊಗೊತೀವಲ್ಲ ಅದೇ ಅಂಗಡಿನೇ, ಅಲ್ಲಿಗೆ ಬಂದ್ವಿ. ಇವತ್ತು ಹಬ್ಬ ಆಗಿರೋದ್ರಿಂದ ಅಂಗಡಿ ತುಂಬ ಜನ ಜಾಸ್ತಿ ಇದ್ದರು. ಅಮಾವಾಸ್ಯೆ ಆದರೂ ಇವತ್ತು ಸೇಟುಗಳು ಬಾಗಿಲು ಹಾಕಿರಲಿಲ್ಲ, ಯಾಕಂದರೆ ಹಬ್ಬ ಇದೆಯಲ್ಲ. ಹಬ್ಬದ ದಿನ ಬಾಗಿಲು ಹಾಕ್ಬಿಟ್ರೆ ಅವ್ರಿಗೆ ವ್ಯಾಪಾರ ಆಗೋದಿಲ್ಲಲ್ವ, ಅದಕ್ಕೋಸ್ಕರ ಅಮಾವಾಸ್ಯೆ ಆಗಿದ್ದರೂ ಇವತ್ತು ಅಂಗಡಿ ಎಲ್ಲ ಓಪನ್ ಇತ್ತು. ನನ್ನ ಮಗನಿಗೆ ಪ್ಯಾಂಟ್ ಶರ್ಟ್ ಎಲ್ಲ ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಬಂದೆ, ಆದರೆ ಈ ಅಂಗಡಿಯಲ್ಲಿ ಪ್ಯಾಂಟ್ ಶರ್ಟ್ ಇರಲಿಲ್ಲ. ನಾನು ಬಟ್ಟೆಗಳು ತಗೊತಾ ಇದ್ದೆ, ಡ್ರೆಸ್ಸು ಫುಲ್ ಸೆಟ್ಟು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ 2 ಸೆಟ್ ತೊಗೊಂಡೆ. ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಬೇಕಾಗುತ್ತೆ ಹಾಕ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು. ಮತ್ತು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದ್ವಿ. ಅಲ್ಲಿ ನನ್ನ ಮಗನಿಗೆ ಬಟ್ಟೆ ನೋಡ್ತಾಯಿದ್ದೆ. ಅಲ್ಲಿನೂ ಅಷ್ಟೇ ತುಂಬ ಜನ ಇದ್ದರು. ಬಟ್ಟೆ ತೋರ್ಸೋಕ್ಕೆ ಒಬ್ಬರು ಫ್ರೀ ಇರಲಿಲ್ಲ. ಆಮೇಲೆ ನನ್ನ ಮಗ ಅವನಿಗೊಬ್ಬ ಫ್ರೆಂಡ್ ಸಿಕ್ಕಿದ್ದ. ಅವನ ಹತ್ರ ಮಾತಾಡಿಕೊಂಡು, ನೀನು ಎಷ್ಟನೇ ಕ್ಲಾಸು, ನಿನ್ನ ಹೆಸ್ರೇನು, ಈ ಥರ ಮಕ್ಕಳು ಸಿಕ್ಬಿಟ್ರೆ ಆಡ್ಕೊಳಕ್ಕೆ ಅವರಿಗೆ ತುಂಬ ಖುಷಿ. ನನ್ನ ಮಗನಿಗೂ ಯಾರಾದರೂ ಚಿಕ್ಕ ಮಕ್ಕಳು ಸಿಕ್ಬಿಟ್ರೆ ಸಾಕು, ಅವ್ರನ್ನ ಮಾತಾಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಮತ್ತು ಈ ಥರ ಟೇಬಲ್ ಮೇಲೆಲ್ಲ ಹತ್ಕೊಂಡು ಓಡಾಡ್ತಿದ್ದ. ಕೆಳಗಿಳಿ ಅಂದರೂ ಕೇಳ್ತಿರ್ಲಿಲ್ಲ, ಮೇಲೆ ಹತ್ಕೊಂಡು ಓಡಾಡ್ತಿದ್ದ. ಅವರು ನಮಗೆ ಪರಿಚಯ ಇರೋದ್ರಿಂದ ಅವರೇನು ಮಾತಾಡಲ್ಲ. ಶಾಪಿಂದ ಇವಾಗ ಬಂದ್ವಿ. ನಡ್ಕೊಂಡೇ ಹೋಗಿದ್ವಿ, ನಾನು ನನ್ನ ಮಕ್ಕಳು ಎಲ್ಲ. ಅವ್ರಿಗೆ ತಗೊಂಡಿದ್ದೆ ಫಸ್ಟೇ ಡ್ರೆಸ್ ಎಲ್ಲನೂ, ಇದ್ರ ಜೊತೇಲಿ ಬಂದರು ಬರ್ತೀನಿ ಅಂದ್ಬಿಟ್ಟು. ನಮ್ಮ ಹಸ್ಬೆಂಡ್ ಇನ್ನೂ ಕೆಲಸದಿಂದ ಬಂದಿರಲಿಲ್ವಲ್ಲ, ಅದಕ್ಕೆ ನಾನೇ ನಡ್ಕೊಂಡೆ ಕರ್ಕೊಂಡು ಹೋದೆ. ಟೈಮ್ ಇತ್ತೆಲ್ಲ ಬಿಡು, ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು. ಮತ್ತು ಅವರಿಬ್ರಿಗೆ ಏನೋ ಬಟ್ಟೆ ಎಲ್ಲ ತೊಗೊಂಡಿಲ್ಲ, ಅವರಿಬ್ರಿಗೆ ಫಸ್ಟೇ ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಮಗನಿಗೆ ತೆಗ್ದಿರಲಿಲ್ಲ, ಅವ್ನು ಊರಿಗೆ ಹೋಗಿದ್ದ. ಅದಕ್ಕೆ ಅವ್ರಿಗೆ ಮಾತ್ರ ಒಂದು ಪ್ಯಾಂಟು ಶರ್ಟು ತೊಗೊಂಡಿದ್ದೀನಿ. ಇವರಿಗೆ ಬಳೆ ತಗೊಟ್ಟಿದ್ದೀನಿ. ನಾನು ಒಂದು ಫುಲ್ ಸೆಟ್ಟು, ಟಾಪು ವೇಲು ಎಲ್ಲ ಸೆಟ್ ಇರುತ್ತಲ್ಲ, ಆ ಥರದ್ದು 2 ಜೊತೆ ತೊಗೊಂಡೆ. ಸ್ಯಾರಿ ಎಲ್ಲ ಫಸ್ಟೇ ಹೊಲಿಸಿಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ಯಾರಿ ಎಲ್ಲ ಏನೂ ತೊಗೊಳ್ಳಿಲ್ಲ. ಡ್ರೆಸ್ ಆದರೆ ಕೆಲ್ಸಕ್ಕೆ ಹೆಂಗೋ ಹೋಗ್ತಾಯಿದ್ದೀನಲ್ಲ, ಹಾಕ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ಫುಲ್ ಸೆಟ್ಟು ಡ್ರೆಸ್ನೇ ತೊಗೊಂಡಿದ್ದೀನಿ. ನನ್ನ ಮಗನಿಗೆ ಬಟ್ಟೆ ತೊಗೊಂಡೆ ಅಂದಲ್ಲ, ಅದು ಯಾವ ಥರ ಇದೆ ಅಂದರೆ ನೋಡಿ. ಫುಲ್ಲು ಥರ ಶರ್ಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ನನಗೆ. ಇದು ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟು. ಪ್ಯಾಂಟು ಶರ್ಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ, ಅದಕ್ಕೋಸ್ಕರ ಈ ಥರದ್ದೇ ತೊಗೊಂಡೆ. ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಈ ಥರ ತೊಗೊಂಡಿದ್ದೀನಿ.
ಮತ್ತು ನಾನು ಡ್ರೆಸ್ಗಳು ತೊಗೊಂಡಿದ್ದೆ ಅನ್ನಲ್ಲ, 2 ಸೆಟ್ ಫುಲ್ಲು ಚೆನ್ನಾಗಿದೆ ಕ್ವಾಲಿಟಿನೂ. ಈ ಥರ ಇದೆ. 600 ಇದು, ತುಂಬ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟ್ ಈ ಥರ ಬಂದಿದೆ, ಪ್ಲಾಜಾ ಪ್ಯಾಂಟು. ಇದು ದುಪ್ಪಟ್ಟ ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ ಇದು. ಮೆರೂನಲ್ಲಿ ರೆಡ್ ಬ್ಲ್ಯಾಕ್ ಈ ಥರ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಪ್ಯೂರ್ ಕಾಟನ್, ತುಂಬ ಸ್ಮೂತಾಗಿದೆ ಬಟ್ಟೆ. ಇದಕ್ಕೂ ಅಷ್ಟೇ ಪ್ಯಾಂಟ್ ಈ ಥರ ಬಂದಿದೆ, ಈ ಥರ ಪ್ಯಾಂಟ್ ಬಂದಿದೆ. ಇದು ದುಪ್ಪಟ್ಟ ನಾವು ಈ ಥರ ಇದೆ, ತುಂಬ ಚೆನ್ನಾಗಿದೆ ದುಪ್ಪಟ್ಟ. ಎರಡು ಡ್ರೆಸ್ಸಿಂದ 2000 ಆಯಿತು. ಚೆನ್ನಾಗಿದೆ ಕ್ವಾಲಿಟಿ, ತಗೊಬೋದು ಆರಾಮಾಗಿ. ಎಲ್ಲನ ಫಂಕ್ಷನ್ಗಳಿಗೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಪಾರ್ಟಿ ವೇರ್ ಥರ ಇದೆ. ಈ ಥರ ಎಲ್ಲ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವಾಗಲೂ ಅದೇ ಶಾಪಲ್ಲೇ ತಗೊಳ್ಳೋದು. ಆಮೇಲೆ ಮಕ್ಳಿಗೆ ಬಳೆ ತೊಗೊಂಡೆ ಜೊತೆಗೆ, ಅವರಿಬ್ಬರಿಗೂ ಈ ಥರದ್ದು ಮೆಟಲ್ ಬಳೆ ತೊಗೊಂಡಿದ್ದೀನಿ. ಇದೇ ಕಲರ್ ಬೇಕು ಅಂದರೆ ಈ ಕಲರ್ ತಗೊಂಡೆ, ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ದೊಡ್ಡವಳಿಗೆ ಬ್ಲೂ ಕಲರ್, ಚಿಕ್ಕವಳಿಗೆ ತಗೊಂಡೆ. ಇದೊಂದು ನಮ್ಮ ಮಗಳು ಬೇಕು ಅಂದಿದ್ದು ಕ್ರೀಮು, ಅದಕ್ಕೆ ಅವಳಿಗೊಂದು ತಕ್ಕೊಟ್ಟೆ ಚಿಕ್ಕದು. ಮತ್ತು ಬಟ್ಟೆ ಪಿನ್ನು ತೊಗೊಂಡೆ, ಸ್ಯಾರಿಗೆ ಹಾಕ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು. ಇದೊಂದು ಬಾಚಣಿಗೆ ತೊಗೊಂಡಿದ್ದೀವಿ, 20 ರೂಪಾಯಿ ಬಾಚಣಿಗೆ. ಚೆನ್ನಾಗಿ ನಮ್ಮ ಮನೆಗೆ ಎಷ್ಟು ಬಾಚಣಿಗೆ ತೊಗೊಂಡ್ರು ಕೈಗೆ ಸಿಗೋಲ್ಲ. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗುವಾಗ ಲೇಟ್ ಆಗಿಬಿಡುತ್ತೆ, ಅಲ್ಲಿ ಹುಡುಕ್ತಾ ಇರಬೇಕು. ಇದೇ 2-3 ಬಾಚಣಿಗೆ ಆದರೂ ಮಕ್ಕಳಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತಾರೆ. ಇದಕ್ಕೆ ಒಂದು ತೊಗೊಂಡಿದ್ದೀನಿ, ನಾನೇ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು. ಈಗ ಮತ್ತೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ ಹೊಸದೆಲ್ಲ ಬಾಕ್ಸ್ ತರಿಸ್ಕೊಂಡಿದ್ದೆಲ್ಲ ಮಿಷೆಲ್ಲ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು ಅದಕ್ಕೆ ಕಾಳು ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಬೆಳಗ್ಗೆಗೆ ನಾಳೆನೇ ಹಬ್ಬ ಅಲ್ವಾ, ಇನ್ನು ಸ್ವಲ್ಪ ಅಡುಗೆ ಮನೆಯೆಲ್ಲ ಒರೆಸ್ಕೊಬೇಕು. ನೈಟೆಲ್ಲ ಒರೆಸಿಟ್ಕೊಂಬಿಟ್ರೆ ಬೆಳಗ್ಗೆಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಡುಗೆ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈಗ ನನ್ನ ಮಕ್ಳಿಗೆ ಮೆಹಂದಿ ಎಲ್ಲ ಹಾಕಬೇಕು. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಮೆಹಂದಿ ಹಾಕ್ಕೊಡ್ಬೇಕು ಅವ್ರಿಗೆ. ಎಲ್ಲ ಹಾಕೊಂಡು ಈಗಲೇ ಹಾಕ್ಕೊಂತಾರೆ. ಈಗಲೇ ಹಾಕ್ಬಿಟ್ಬಿಟ್ರೆ ಅವರು ಊಟ ಮಾಡಲ್ಲ, ಆ ಮೆಹಂದಿನೇ ನೋಡ್ಕೊಂಡು ಕೂತಿರ್ತಾರೆ. ಅದಕ್ಕೆ ನಾನು ಈಗ ಹಾಕ್ಕೊಡಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಕ್ಕೊಟ್ರೆ ಚೆನ್ನಾಗಿ ಡ್ರೈ ಆಗುತ್ತಲ್ಲ, ಚೆನ್ನಾಗಿ ಅಂಟುತ್ತೆ. ಅದಕ್ಕೋಸ್ಕರ ಈಗ ಹಾಕ್ಕೊಡಲ್ಲ. ಬೆಳೆಲ್ಲ ತೊಗೊಂಡಿದ್ದಾರೆ. ಅವ್ರಿಗೆ ಸಿಂಪಲ್ಲಾಗಿ ಅದೇ ಟಾಪು ಲೆಗ್ಗಿನ್ಸೇ ತೊಗೊಂಡಿದ್ದೀನಿ. ಗ್ರ್ಯಾಂಡಾಗಿರೋದು ಚುಚ್ಚುತ್ತೆ ಅಂತ ಅಂತಾರೆ, ಅದಕ್ಕೋಸ್ಕರ ಆ ಥರದ್ದೆಲ್ಲ ಏನು ತೊಗೊಂಡಿಲ್ಲ. ಈ ಥರ ಸ್ಮೂತು ಟಾಪ್ ಅಂತ ಇದ್ದರೆ ಹಾಕ್ಕೊತಾವೆ ಮಕ್ಕಳು. ಎಲ್ಲ ನಾಚಿ ಹೋದಾಗೆಲ್ಲ ಹಾಕ್ಕೊಬೋದು, ಚೆನ್ನಾಗಿದೆ ಕ್ವಾಲಿಟಿನೂ. ಅದಕ್ಕೆ ಆ ಥರದ್ದೇ ತಗೊಟ್ಟಿದ್ದೀನಿ. ಈಗ ಊಟ ಮುಗಿಸ್ಕೊಬೇಕು, ಆಮೇಲೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೂದಲಿಗೆಲ್ಲ ಎಣ್ಣೆ ಹಚ್ಕೊಬೇಕು. ನಾನು ತಲೆಗೆ ಸ್ನಾನ ಮಾಡೋದು ಒಂದು ದಿನ ಇದ್ದಂಗೆ ನಾನು ಈ ಥರ ಎಲ್ಲ ಎಣ್ಣೆ ಹಚ್ಕೊಳ್ಳೋದು. ಹೆಂಗೂ ನಾಳೆ ತಲೆಗೆ ಸ್ನಾನ ಮಾಡಬೇಕಲ್ಲ, ಇವಾಗ ಚೆನ್ನಾಗಿ ಹಚ್ಚಿಟ್ಕೊಂಡ್ಬಿಟ್ರೆ ಕೂದಲಿಗೆ ಚೆನ್ನಾಗಿ ಅಂಟುತ್ತೆ. ಬೆಳಗ್ಗೆ ಸ್ನಾನ ಮಾಡ್ಕೊಳ್ಬೋದು. ಬೆಳಗ್ಗೆನೇ ಹಚ್ಚಿ ಬೆಳಗ್ಗೆನೇ ಮಾಡ್ಕೊಳ್ಳಲ್ಲ. ಈಗ ಹಚ್ಚಿಟ್ಕೊಂಡ್ರೆ ಬೆಳಗ್ಗೆ ಮಾಡ್ಕೊಬೋದು.
ಅದಕ್ಕೆ ಎಲ್ಲ ಚೆನ್ನಾಗಿ ಫುಲ್ಲು ಕೂದಲಿಗೆ ಹಚ್ಬಿಡ್ತೀನಿ. ಚೆನ್ನಾಗಿ ನಿದ್ದೆ ಬರುತ್ತೆ, ಅದಕ್ಕೋಸ್ಕರ ನೈಟ್ ಹೊತ್ತೆ ನಾನು ಜಾಸ್ತಿ ಎಣ್ಣೆ ಹಚ್ಕೊಳ್ಳೋದು. ಆವಾಗಲೇ ಹಚ್ಚಿ ಅವಾಗೆ ಮಾಡಿದ್ರೆ ಕೂದಲಿಗೆ ಎಣ್ಣೆ ಅಂಟಲ್ಲ. ಒಂದಿನ ಆದರೂ ಬಿಡಬೇಕು. ನಾನೊಂದಿನ ಬಿಟ್ಬಿಟ್ಟೇ ನಾನು ತಲೆಗೆ ಸ್ನಾನ ಮಾಡ್ಕೊಳ್ಳೋದು. ಅವಾಗ ಹಚ್ಚಿ ಅವಾಗಲೇ ತಲೆಗೆ ಸ್ನಾನ ಮಾಡ್ಕೊಳಲ್ಲ ನಾನು. ಸ್ವಲ್ಪ ಚೆನ್ನಾಗಿ ಹಚ್ಬಿಟ್ಟು ಕಟ್ಬಿಟ್ರೆ ಚೆನ್ನಾಗಿರುತ್ತೆ. ನನಗೆ ಒಳ್ಳೆ ನಿದ್ದೆ ಬರುತ್ತೆ ನೈಟು. ಬೆಳಗ್ಗೆ ಹೆಂಗೂ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಬೇಕಲ್ಲ. ಟೈಟಾಗಿ ಕಟ್ಬಿಡ್ತೀನಿ. ಹೀಗೆ ಟೈಟಾಗಿ ಒಂದು ರಿಬ್ಬನ್ ಹಾಕ್ಬಿಟ್ರೆ ಈ ಥರ ಇರುತ್ತೆ. ಈಗ ನಮ್ಮ ಅತ್ತೆಯವರು ಅಡುಗೆ ಮಾಡ್ತಿದ್ದಾರೆ. ಈಗ ಊಟ ಮಾಡ್ಕೊಬೇಕು. ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಮೆಹಂದಿ ಹಚ್ಚಬೇಕು. ಮುದ್ದೆನೇ ಮತ್ತು ಹೆಸ್ರು ಕಾಳು ಸಾಂಬಾರು ಮಾಡಿದರು. ನಾವು ಶಾಪ್ಗೆ ಹೋಗಿ ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿದರು. ಮತ್ತು ಊಟ ಎಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ, ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡೆ. ತೊಳೆದಿಟ್ಬಿಟ್ಟು ನನ್ನ ಮಗನಿಗೆ ಹಾಲೆಲ್ಲ ಕಾಯಿಸಿಟ್ಕೊಂಡೆ. ಅವ್ನಿಗೆ ಹಾಲು ಕಾಯಿಸ್ಕೊಬೇಕಲ್ಲ, ನೈಟೆಲ್ಲ ಕುಡಿತಾನೆ. ಮತ್ತು ದೋಸೆಗೆಲ್ಲ ನೆನೆ ಹಾಕಿದ್ದು ಅದನ್ನೆಲ್ಲ ಅಕ್ಕಿಯೆಲ್ಲ ರುಬ್ಬಿಟ್ಕೊಂಡು ಕಿಚನೆಲ್ಲ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಮಿಷಿನಿಂದ ತರಿಸ್ಕೊಂಡಿದ್ನಲ್ಲ ಬಾಕ್ಸ್ಗಳನ್ನೆಲ್ಲ, ಅದಕ್ಕೆಲ್ಲ ಈ ಥರ ರೇಷನೆಲ್ಲ ಹಾಕಿ ಜೋಡಿಸಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ತರಿಸ್ಕೊಳೋದಿದೆ. ಎಲ್ಲ ಹಬ್ಬ ಆದಮೇಲೆ ತರಿಸ್ಕೊಬೇಕು. ಆಮೇಲೆ ಎಲ್ಲ ಕ್ಲೀನ್ ಮಾಡಾದಮೇಲೆ ನನ್ನ ಮಕ್ಕಳು ಮೆಹಂದಿಗೆ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ರು. ನನ್ನ ಮಗನಿಗೆ ನೋಡಿ ಇನ್ನೂ ಖುಷಿ. ಅವನು ಮೆಹಂದಿ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ನನಗೆ ಫಸ್ಟ್ ಹಾಕು ಅಂತ ಕೂತ್ಕೊಂಡಿದ್ದ. ಆಮೇಲೆ ನನ್ನ ಚಿಕ್ಕ ಮಗಳಿಗೆ ಹಾಕಿದೆ. ಹಾಕ್ಬಿಟ್ಟು ಮೆಹಂದಿ ಹಾಕ್ಕೊಟ್ಟೆ. ನನಗೆ ಅಷ್ಟೆಲ್ಲ ಡಿಸೈನ್ ಬರಲ್ಲ, ಸುಮಾರಾಗಿ ಹಾಕ್ಕೊಟ್ಟಿದ್ದೀನಿ. ಇವನು ಹಾಕ್ಸ್ಕೊಂಡಿದ್ದಾನೆ, ಅದನ್ನೇ ತೋರಿಸ್ತಾವನೆ. ಡಿಸೈನೆಲ್ಲ ಜಾಸ್ತಿ ಬರಲ್ಲ ನನಗೆ. ಯಾವಾಗೂ ನಾನೇನು ಹಾಕಲ್ಲ, ನಮ್ಮ ಅಕ್ಕ ಅವ್ರ ಹತ್ರನೇ ಹಾಕ್ಸ್ಕೊತಾ ಇದ್ದೆ ಅಷ್ಟೇ. ಇವೆಲ್ಲ ಮೆಹಂದಿ ಹಾಕಿ ಈಗ ಬೇಗ ಮಾಡ್ಕೊಬೇಕು. ಬೆಳಗ್ಗೆ ಎದ್ದು ಎಲ್ಲನೂ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕಲ್ಲ. ನಾವು ನಾಳೆ ಧೂಪ ಹಾಕೋದಿದೆ. ಯುಗಾದಿ ಹಬ್ಬದಲ್ಲಿ ಧೂಪ ಹಾಕೋದು ನಾವು ನಮ್ಮ ಮಾವನಿಗೆ. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊಬೇಕು. ಒಬ್ಬಟ್ಟು ಎಲ್ಲ ಮಾಡ್ಕೊಬೇಕು, ಅಡುಗೆಗಳೆಲ್ಲನೂ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದು, ಅಡುಗೆ ಎಲ್ಲ ಮಾಡೋದು, ಪೂಜೆ ಮಾಡೋದು ಎಲ್ಲ ತುಂಬ ಕೆಲಸ ನಾಳೆ. ಎಲ್ಲ ಬೇಗ ಮಲ್ಕೊಂಡು ಎದ್ದು ಎಲ್ಲ ಮಾಡ್ಕೊಬೇಕು. ನಮ್ಮ ಅತ್ತೆನೂ ಇರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ, ನಾನು ಮಾಡ್ತೀನಿ. ಸರಿ, ಅಷ್ಟೇ. ಬಾಯ್. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.